ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹೆಲ್ತಿಯಾದ ಟೇಸ್ಟಿಯಾದ ಬಿರಿಯಾನಿ ರೆಸಿಪಿ ಜೊತೆ ಬಂದಿದ್ದೀನಿ. ಬಾಳೆಕಾಯಿ ಬಳಸಿ ಮಾಡ್ತಾ ಇರೋ ಒಂದು ಬಿರಿಯಾನಿ ರೆಸಿಪಿ. ಈ ಹಿಂದೆ ಆವಿಷ್ಕಾರದಲ್ಲಿ ಬಾಳೆಕಾಯಿ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಆದರೆ ಈಗ ಮಾಡ್ತಾ ಇರೋದು ಇನ್ನೂ ಈಸಿಯಾಗಿ ಮಾಡುವಂಥ ಒಂದು ಡಿಫ್ರೆಂಟ್ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 2 ದೊಡ್ಡ ಸೈಜಿನ ಬಾಳೆಕಾಯಿನ ತೊಗೊಂಡಿದ್ದೀನಿ. ಬಾಳೆಕಾಯಿ ಫ್ರೆಶ್ ಆಗಿದ್ದಷ್ಟು ಬಿರಿಯಾನಿ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಮೊದಲಿಗೆ ಸಿಪ್ಪೆ ಎಲ್ಲ ಈ ಥರ ತೆಕ್ಕೊಂಬಿಡ್ಬೇಕು. ತುಂಬ ಡೀಪಾಗಿ ಸಿಪ್ಪೆ ತೆಗಿಯೋಕ್ಕೆ ಹೋಗಬಾರ್ದು. 1 ಲೇಯರಷ್ಟು ಸಿಪ್ಪೆ ತೆಗೆದ್ರೆ ಸಾಕು. ಬಾಳೆಕಾಯಿ ತುಂಬ ಸಾಫ್ಟಾಗಿರೋ ಒಂದು ತರಕಾರಿ ಆದ್ದರಿಂದ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ತುಂಬ ಸಣ್ಣದಾಗಿ ಹಚ್ಚಬಾರ್ದು, ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಹಚ್ಚಬೇಕು. ನಾನು ಇಷ್ಟು ದಪ್ಪ ಹಚ್ಚಿದ್ದೀನಿ. ಹಚ್ಚಿದ್ದನ್ನು ನೀರಲ್ಲಿ ಹಾಕಿಟ್ಕೊಳ್ಬೇಕು, ಯಾಕೆಂದರೆ ಹಾಗೆ ಇಟ್ಟರೆ ಕಪ್ಪಗಾಗ್ಬಿಡುತ್ತೆ. ಬಾಳೆಕಾಯಿ ಹಚ್ಚಿದ್ದಾಯಿತು. ಈಗ 1 ಟೊಮೆಟೊನ ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣದಾಗಿ ಹಚ್ಕೊಳ್ತೀನಿ. 2 ಮೀಡಿಯಮ್ ಸೈಜಿನ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಮೊದಲೇ. ಈಗ ಬಿರಿಯಾನಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ಪಲಾವ್ ಎಲೆ. ಮಸಾಲೆಗಳು ಅವರವರ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಲೈಟಾಗಿ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ. 3 ಲವಂಗ, ಸಣ್ಣ ಚೂರು ಚಕ್ಕೆ ಮತ್ತು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಇತ್ತೀಚೆಗೆ ಏಲಕ್ಕಿಗೂ ಔಷಧಿ ಹೊಡಿತಾರೆ ಅಂತ ಸುದ್ದಿ ಬರ್ತಾಯಿದೆ. ಹಾಗಾಗಿ ಸಿಪ್ಪೆ ಸಮೇತ ಉಪಯೋಗಿಸೋದನ್ನು ಅವಾಯ್ಡ್ ಮಾಡಬೇಕು ಅಂತ ಇತ್ತೀಚಿನ ಅವೇರ್ನೆಸ್ ಆಗಿರೋದ್ರಿಂದ ಸಿಪ್ಪೆ ತೆಗೆದುಬಿಟ್ಟು 2 ಏಲಕ್ಕಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ, ಕುಟ್ಟಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನಮ್ಮ ಫ್ರೆಂಡ್ ಮನೆಗೆ ಇದನ್ನು ತೊಗೊಂಡು ಹೋಗ್ತಾಯಿದ್ದೀವಿ. ಹಾಗಾಗಿ ಅವರು ಬೆಳ್ಳುಳ್ಳಿನ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಇಲ್ಲಾಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ. 3 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹಚ್ಚಿ ಹಾಕ್ಕೊಂಡಿದ್ದೀನಿ ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ, ಟೊಮೆಟೊ, ಪುದೀನ ಎಲೆಗಳನ್ನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ಸ್ವಲ್ಪ ಹುರಿದಿದ್ದಾಗಿದೆ. ಈಗ ಹಚ್ಚಿಟ್ಕೊಂಡಿರೋ ಬಾಳೆಕಾಯಿನ ಇದರಲ್ಲಿ ಸೇರಿಸೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಹುರಿದಿದ್ದೀನಿ. ಈಗ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ರೆ ಬಾಳೆಕಾಯಿ ಬೆಂದ್ಬಿಡುತ್ತೆ. ಪೂರ್ತಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಐದು ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ನೋಡೋಣ ಎಷ್ಟು ಬೆಂದಿದೆ ಅಂತ. ಆಲ್ಮೋಸ್ಟ್ ಬೆಂದಿದೆ ಬಾಳೆಕಾಯಿ. ಈಗ ಮಿಕ್ಕಿದ್ದ ಎಲ್ಲ ಸಾಮಗ್ರಿಗಳನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ತೀನಿ. ಸ್ವಲ್ಪ ಉಜ್ಜಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಕಸೂರಿ ಮೇಥಿ ಕೂಡ ಇದಕ್ಕೆ ಒಂದು ವಿಶೇಷವಾದ ರುಚಿ ಕೊಡುತ್ತೆ ಬಿರಿಯಾನಿಗೆ. ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿದ್ದೆ. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ. ಮಸಾಲೆ ಅವರವರ ಚಾಯ್ಸು. ಹೆಚ್ಚಿಗೆ ಇಷ್ಟಪಡೋರು ಮಸಾಲೆ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು. ಮತ್ತು ಉಪ್ಪು
ನಾನಿಲ್ಲಿ ಒಂದು 3 ಟೀ ಸ್ಪೂನಷ್ಟು ಉಪ್ಪು ಹಾಕಿದೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಬಿರಿಯಾನಿಗೆ ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟ್, ಒಂಥರ ಕ್ರೀಮಿ ಟೇಸ್ಟ್ ಬರುತ್ತೆ. ಸಾಧ್ಯವಾದಷ್ಟು ಗಟ್ಟಿ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಎಲ್ಲ ಮಸಾಲೆಗಳನ್ನು ತರಕಾರಿ ಹೀರ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಅರ್ಧ ತುಪ್ಪ ಅರ್ಧ ಎಣ್ಣೆಲಿ ಕೂಡ ಮಾಡ್ಕೊಳ್ಬೋದು. ಈಗ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಯಿತು, ಹುರಿದಿದ್ದಾಯಿತು. ಈಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಇದರಲ್ಲಿ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಅಕ್ಕಿ ಹಾಕಿ ಒಂದೇ ಒಂದು ವಿಸಲ್ ಕೂಗಿಸಿ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ಆ ಥರ ಮಾಡಿಕೊಂಡ್ರೆ ಬಾಳೆಕಾಯಿ ಪೂರ್ತಿ ಬೆಂದ್ಬಿಡುತ್ತೆ, ಇಡಿಯಾಗಿ ಸಿಗೋದೇ ಇಲ್ಲ ತಿನ್ನುವಾಗ. ಹಾಗಾಗಿ ಇದು ಒಂದು ಹೊಸ ಮೆಥಡ್. ಮಸಾಲೆ ಎಲ್ಲ ಮಾಡ್ಕೊಂಡು ಅನ್ನ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ಫೈನಲಾಗಿ ಎಲ್ಲನೂ ಸೇರಿಸಿ ಹುರಿಯೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಮೆಥಡು. ಈಗ ಸಿಮ್ಮಲ್ಲಿ ಇಟ್ಕೊಳ್ತೀನಿ ಕಂಪ್ಲೀಟಾಗಿ. ಅನ್ನ ಸೇರಿಸುವಾಗ ಅನ್ನನ ಸ್ವಲ್ಪ ಎಣ್ಣೆ ಉಪ್ಪು 2 ಹಾಕ್ಕೊಂಡು ಉದುರಾಗಿ ಮೊದಲೇ ರೆಡಿ ಮಾಡಿಕೊಂಡು ಸ್ವಲ್ಪ ಆರಾಕಿಟ್ಟಿದ್ದೆ. ಒಂದು ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಂಡು ಆರಾಕಿಟ್ಟಿದ್ದೆ. ಬಿಡಿ ಬಿಡಿಯಾಗಿದ್ದರೆ ಬಿರಿಯಾನಿಗೆ ಅನ್ನ ತುಂಬ ಚೆನ್ನಾಗಿರುತ್ತೆ. ಬಾಸ್ಮತಿ ಮತ್ತು ಸೋನಾ ಮಸೂರಿ ಎರಡನ್ನೂ ಮಿಕ್ಸ್ ಮಾಡಿ ಅನ್ನ ಮಾಡ್ಕೊಂಡಿದ್ದು. ಈ ಪ್ರೊಸೀಜರ್ ಮಾಡುವಾಗ ಕಂಪ್ಲೀಟಾಗಿ ಕಡಿಮೆ ಊರಿನಲ್ಲಿ ಇಟ್ಕೊಂಬಿಡಿ, ಇಲ್ಲದ್ರೆ ತಳ ಎಲ್ಲ ಒತ್ತದಂಗೆ ಆಗಿಬಿಡುತ್ತೆ. ಅನ್ನ ಬಿಸಿಯಾಗಿ ಹಬೆ ಆಡೋವರೆಗೂ ಹುರಿಬೇಕು. ಆಗ ಮಸಾಲೆ ಅನ್ನ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ. ಆಮೇಲೆ ನಿಂಬೆ ರಸ ಹಿಂಡೋಣ. 1 ಹೋಳಷ್ಟು ನಿಂಬೆ ರಸ ಹಿಂಡ್ತೀನಿ. ಟೊಮೆಟೊ 1 ಹಾಕಿರ್ತೀನಿ, ಹಾಗಾಗಿ ನಿಂಬೆ ರಸ 1 ಹೋಳು ಸಾಕಾಗುತ್ತೆ. ನಿಂಬೆ ರಸ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಬಿರಿಯಾನಿ. ರುಚಿಯಾಗಿರೋ ಬಾಳೆಕಾಯಿ ಬಿರಿಯಾನಿ. ಬಾಳೆಕಾಯಲ್ಲಿ ತುಂಬ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನು ಎಲ್ಲ ಇದೆ. ಮತ್ತು ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಇರೋದ್ರಿಂದ ವೆಯ್ಟ್ ರಿಡ್ಯೂಸ್ ಮಾಡ್ಕೊಳ್ಬೇಕು ಅನ್ನೋಂಥವ್ರು, ಡಯಾಬಿಟಿಕ್ಸ್ ಇರೋರು ಇದನ್ನು ಹೆಚ್ಚು ಆರಾಮಾಗಿ ಬಳಸ್ಬೋದು. ಬಾಳೆಕಾಯಿ ಬಿರಿಯಾನಿ ಜೊತೆಗೆ ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಮೊಸರು ಹಾಕಿರೋ ಮೊಸರು ಬಜ್ಜಿ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ. ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.